ನಮಸ್ಕಾರ. ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಪ್ರಕೃತಿಯ ಒಂದು ಭಾಗ ಅಂತೇಳಿ ಗೊತ್ತಿರ್ತಕ್ಕಂಥ ವಿಷಯನೇ. ಮನುಷ್ಯನ ದೇಹ ಪ್ರಕೃತಿಯು ಬ್ರಹ್ಮಾಂಡದ ಕಿರಣಗಳಿಂದ ಕೂಡಿದೆ. ಪ್ರಕೃತಿಯಲ್ಲಿ ವಾತಾವರಣ ಬದಲಾದಂತೆ ಮನುಷ್ಯನ ದೈಹಿಕ ಸ್ಥಿತಿಯಲ್ಲೂ ಕೂಡ ಬದಲಾವಣೆ ಆಗೋದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಬಂದಂಗೆ ಈ ಕಾಲಕ್ಕೆ ತಕ್ಕಂತೆ ಮನುಷ್ಯನ ದೈಹಿಕ ಸ್ಥಿತಿಯಲ್ಲೂ ಬದಲಾವಣೆ ಆಗುತ್ತೆ. ಶೀತ, ಜ್ವರ, ಕೆಮ್ಮು, ಚರ್ಮದಲ್ಲಿ ಬಿರುಕು, ಹೀಗೆ ವಾತಾವರಣಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ. ಪ್ರಕೃತಿಯ ಒಂದು ಭಾಗ ಆಗಿರುವ ನಾವು ಪ್ರಕೃತಿಯನ್ನು ಕಾಪಾಡಿಕೊಂಡು ಹೋಗಬೇಕು. ಪಂಚತತ್ವಗಳಾದ ಆಕಾಶ, ವಾಯು, ಭೂಮಿ, ಅಗ್ನಿ, ಜಲ ಅತ್ಯಮೂಲ್ಯವಾದದ್ದು. ನಾವು ಯಾವ ರೀತಿ ನಡೆದುಕೊಳ್ಳುತ್ತೇವೆ, ಯಾವ ರೀತಿ ಮಾತನಾಡುತ್ತೇವೆ, ಅದೇ ರೀತಿ ಪ್ರಕೃತಿ ಪ್ರತಿಬಿಂಬಿಸುತ್ತದೆ. ನಾವು ಒಳ್ಳೆಯ ರೀತಿಯ ಆಲೋಚನೆ ಮಾಡಿದಾಗ ಒಳ್ಳೆಯದನ್ನು ದಯಪಾಲಿಸುತ್ತದೆ. ಕೆಟ್ಟ ರೀತಿಯ ಆಲೋಚನೆಯನ್ನು ಮಾಡಿದಾಗ ಮತ್ತು ಪ್ರಕೃತಿಯ ಮೇಲೆ ಆಕ್ರಮಣ ಮಾಡಿದರೆ ಅದು ಕೂಡ ಮನುಷ್ಯನಿಗೆ ವಾಪಸ್ಸು ಕೊಡುತ್ತದೆ. ಇದನ್ನರಿಯದ ಮನುಷ್ಯ ಪ್ರಕೃತಿಯ ಮೇಲೆ ಹೆಚ್ಚಾಗಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ನಾವು ಅನಾದಿ ಕಾಲದಿಂದನೂ ಕೂಡ ಪೂಜಿಸಿಕೊಂಡು ಬಂದಂತಹ ಋಷಿಮುನಿಗಳನ್ನ ನೋಡಿರ್ಬೋದು. ಎಷ್ಟೊಂದು ಶಕ್ತಿ ಸಾಮರ್ಥ್ಯನೆಲ್ಲ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿರ್ಬೋದು. ಅದೆಲ್ಲದೂ ಕೂಡ ಅಷ್ಟೇ ಪ್ರಕೃತಿಯಿಂದ ಬರುವಂಥದ್ದು. ಅದೇ ನಾವು ಪ್ರಕೃತಿಯ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಆ ಪ್ರಕೃತಿಯು ಕೂಡ ನಮ್ಮ ವಿರುದ್ಧವಾಗಿ ನಡೆದುಕೊಳ್ಳುವುದಂತೂ ಖಡಾಖಂಡಿತವಾಗಿದೆ. ಈಗಾಗಲೇ ಎಷ್ಟೋ ಸನ್ನಿವೇಶಗಳಲ್ಲಿ ನಾವು ನೋಡಿರ್ಬೋದು ಪ್ರಕೃತಿಯ ವಿರುದ್ಧ ಹೋಗಿ ಏನೇನೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ. ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸಿಕೊಳ್ಳೋಣ, ಆರಾಧಿಸೋಣ, ಪ್ರೀತಿಸೋಣ.